ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಗಮನಕ್ಕೆ ಡಿಎಫ್ಎಸ್. ನಾನು ನಿಮ್ಮ ಹೋಸ್ಟ್ ಶಮ್ಸ್. ಮತ್ತೊಮ್ಮೆ ಒಂದು ಸಾರಿ ಬ್ಯಾಂಗ್ಳೂರು ಬಂದಿದ್ದೀನಿ. ಸೊ ಬ್ಯಾಂಗ್ಳೂರಲ್ಲಿ ಎಲ್ಲಿ ಅಂತ ಅಂದರೆ ನಾನು ಕೆಂಗೇರಿಯಲ್ಲಿ ಇವ್ರ ಅಡ್ರೆಸ್ ಲೊಕೇಶನ್ ಎಲ್ಲ ನನ್ನ ಕೆಳಗಡೆ ಡೆಸ್ಕ್ರಿಪ್ಷನ್ ಎಲ್ಲ ಹಾಕಿರ್ತೀನಿ. ಕ್ಯಾಬೆಕ್ಸ್ ಅಂತ ನಿಮಗೆ ಎಲ್ಲೋ ಬೋರ್ಡ್, ಯೂಸ್ ಕಾರ್ಸ್ ಮತ್ತು ನಿಮಗೆ ಜೊತೆಗೆ ಗೂಡ್ಸ್ ವೆಹಿಕಲ್ಸು ಕೂಡ ಇರುತ್ತೆ. ಸೊ ನಮ್ಮ ಜೊತೆ ರಘುಬೈ ಇದ್ದಾರೆ. ಏನಕ್ಕೆ ಈ ಸಾರಿ ಈ ಗಾಡಿಗಳೆಲ್ಲ ಕೊಡ್ತಾ ಇದ್ದಾರೆ? ಆ್ಯಕ್ಚುಲಿ ಇವ್ರು ಕರೆದಿದ್ದು ನನಗೆ ಉದ್ದೇಶ ಏನಂತ ಅಂದರೆ ಎಲ್ಲೋ ಬೋರ್ಡ್ ಡ್ರೈವರ್ಸ್ ಅವ್ರನ್ನ ಒಂದು ದುಡಿಯೋಕ್ಕೆ ಒಳ್ಳೆ ಅವಕಾಶ ಮಾಡಿ ಕೊಡಬೇಕು, ಕಡಿಮೆ ದುಡ್ಡಲ್ಲಿ ಒಳ್ಳೆ ಗಾಡಿ ಕೊಡಬೇಕು, ಅದಕ್ಕೆ ಜೊತೆಗೆ ಲೋನ್ ಸೌಲಭ್ಯ ಕೂಡ ಮಾಡಿಕೊಡ್ಬೇಕು. ಯಾರು ಬಂದರೂ ಕೂಡ ಪರವಾಗಿಲ್ಲ, ಒಳ್ಳೆ ಪ್ರೈಸಲ್ಲಿ ಒಳ್ಳೆ ಗಾಡಿ, ಮಾಡಲ್ ಗಾಡಿ, ಕಡಿಮೆ ಓಡಿರೋಂಥ ಗಾಡಿಗಳು ಕೊಡಬೇಕು ಅಂತಾನೆ ಈ ಸರಿ ನನಗೆ ಕರ್ಸೋರೆ ವಿಡಿಯೋ ಮಾಡೋಣ ಅಂತ. ಸೊ ರಘುಬೈ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಬಹಳ ಚೆನ್ನಾಗಿದ್ದೀನಿ ಸರ್. ಸ್ನೇಹಿತರೆ, ನಿಮ್ಗೆಲ್ಲ ದಸರಾ ಆಫರ್ ಕೊಡ್ತಾ ಇದೀವಿ. ಪ್ರತಿ ಒಂದು ಗಾಡಿ ಮೇಲೆ 20,000 ಡಿಸ್ಕೌಂಟ್ ಕೊಟ್ಬಿಡೋಣ. 20,000 ಡೈರೆಕ್ಟ್ ಡಿಸ್ಕೌಂಟ್ ಕೊಡೋಣ. ಮತ್ತೆ ಎಲ್ಲಾ ಗಾಡಿಗಳು ಫೈನಲ್ ರೇಟ್ ಹೇಳ್ತೀನಿ. ನಮ್ಮ ಹತ್ರ ಬನ್ನಿ, ಗಾಡಿ ತಗೊಳ್ಳಿ. ಎಲ್ಲ ದಸರಾಗೆ ಏನು ಕೊಟ್ಟಿಲ್ಲ, ಯಾರು ನಿಮ್ಗೆ ಆಫರ್ ಕೊಡ್ತಾ ಇಲ್ಲ, ಗಿಫ್ಟ್ ಕೊಡ್ತಾ ಇಲ್ಲ. 20,000 ಪ್ರತಿ ಒಂದ್ ಗಾಡಿ ಮೇಲೆ ಕಮ್ಮಿ ಕೊಡ್ತೀವಿ. ನಮ್ ಬೆಲೆನ ಬೇರೆ ಕಡೆ ಕಂಪೇರ್ ಮಾಡಿ ಬಂದ್ ನಮ್ಮ ಹತ್ರ ತಗೊಳ್ಳಿ. ಒಳ್ಳೊಳ್ಳೆ ಗಾಡಿಗಳು ಕೊಡ್ತೀವಿ, ಮಾಡಲ್ ಗಾಡಿ ಚೆಕ್ ಮಾಡ್ಕೊಂಡು ನಿಮ್ಮ ಹತ್ರ ಬರಲಿ. 100%. ಹಾಗಿದ್ರೆ ಪ್ರೈಸ್ ಅಂತೂ ಪಕ್ಕ ಹೆಚ್ಚು ಕಮ್ಮಿ ಇದ್ದೇ ಇರ್ತದೆ. ಯಾಕಂದ್ರೆ ಇವ್ರು ಕೊಡೋ ಪ್ರೈಸು ಯಾವ್ದಾರ ವೆಹಿಕಲ್ ಇರಲಿ, ಅದು ಎಲ್ಲೋ ಬೋರ್ಡ್ ಇರಲಿ, ವೈಟ್ ಬೋರ್ಡ್ ಇರಲಿ, ಅಥವಾ ಗೂಡ್ಸ್ ವೆಹಿಕಲ್ ಇರಲಿ, ಇವ್ರು ಕೊಡೋ ಪ್ರೈಸು ಮಾರ್ಕೆಟಲ್ಲಿ ನಿಮಗೆ ಕೊಡೋಕ್ಕೆ ತುಂಬಾ ಅಪರೂಪ. ಸೊ ಯಾವ ವೆಹಿಕಲ್ ಏನೇನು ಪ್ರೈಸ್ ಇದೆ ಅಂತ ನಾನು ಪೂರ್ತಿ ವಿಡಿಯೋ ತಿಳಿಸ್ಕೊಡ್ತೀನಿ. ವಿಡಿಯೋ ಎಂಡ್ ತನಕ ನೋಡಿ, ಕಮೆಂಟ್ಸಲ್ಲಿ ಮಾಡಿ ನನಗೆ ವೆಹಿಕಲ್ಸ್ ಎಲ್ಲ ಹೇಗಿತ್ತು, ಪ್ರೈಸ್ ಎಲ್ಲ ಹೇಗಿತ್ತು ಅಂತ. ಸೊ ತಡ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಬಂಧುಗಳೇ, ನೋಡಿದ್ರಲ್ಲ ಸರ್ ಹೇಳಂಗೆ ಮೊದಲನೇ ಕಾರ್ ಬಂದೆ ನಿಮಗೆ ರೆನಾಲ್ಡ್ ಟ್ರೈಬರ್ 8 ಸೀಟ್ ಇರುತ್ತೆ. ಯಾರೆಲ್ಲ ಒಂದು ಎಲ್ಲೋ ಬೋರ್ಡ್ ಜಾಸ್ತಿ ಸೀಟ್ ಕೂರೋ ಗಾಡಿ ಬೇಕು ಅಂತ ಕೇಳೋರಿಗೆ ಈ ಗಾಡಿ ತುಂಬಾನೇ ನೀಟ್ಲಿ ಮೇಂಟೈನ್ ಇರುತ್ತೆ. ಸರ್ ಏನು ಡೀಟೇಲ್ಸ್? ಸರಿ, 5 ಸೀಟರ್ ಮಾಡೋರಿಗೆ ನಮ್ಮ ಹತ್ರ 7 ಸೀಟರ್ ಕಾರು 5 ಸೀಟರ್ ಬೆಲೆಯಲ್ಲಿ ಕೊಡ್ತೀವಿ. 24 ಮಾಡಲ್ ಈ ಗಾಡಿ ಆಗಿರ್ತದೆ. ಬರೀ ಓಡಿರೋದ್ ಗಾಡಿ 13,000 ಅಷ್ಟೇನೆ. ಈ ಗಾಡಿ ರೇಟ್ ಬಂದು 4,70,000 ಕೊಟ್ಬಿಡ್ತೀವಿ. ಹೋಗಿ 24 ಮಾಡಲ್ ಗಾಡಿ, ಆಲ್ ಡಾಕ್ಯುಮೆಂಟ್ ರನ್ನಿಂಗ್, ಇಡೀ ಕರ್ನಾಟಕ ತುಂಬಾ ಸಿಸಿ 13,000 ಕಿಲೋಮೀಟರ್ ಓಡಿರ ಸರ್. 24 ಸಿಗುತ್ತೆ. ಅಲ್ಲ ಸರ್, FC ಇನ್ಶೂರೆನ್ಸ್ ಎಲ್ಲ ಡಾಕ್ಯುಮೆಂಟ್ ರನ್ ಮಾಡ್ಕೊಂಡು ಎಲ್ಲ ಗಾಡಿಗಳಿಗೂ ಕೂಡ ಪ್ರತಿ ಒಂದ್ ಗಾಡಿಗಳಿಗೂ ಜಿನಿಯನ್ ಗಾಡಿ ಇರ್ತದೆ. ಕೆಲವೊಂದು ಸಿಂಗಲ್ ಓನರ್ ಇರ್ತವೆ, ಕೆಲವೊಂದು ಸೆಕೆಂಡ್ ಓನರ್ ಇರ್ತವೆ. ಬಟ್ ಎಲ್ಲ ಡಾಕ್ಯುಮೆಂಟ್ ರನ್ನಿಂಗ್ ಕೊಡ್ತೀವಿ. ಆಲ್ ಕರ್ನಾಟಕ ನಿಮ್ಗೆ. ಇದರಲ್ಲಿ CNG ಆಪ್ಷನ್ ಏನಾರ ಇದೆಯಾ? ಸರ್, CNG ಮಾಡ್ಕೊಬಹುದು. ಕಸ್ಟಮರ್ ಕಡೆಯಿಂದ ಅಡಿಷನಲ್ ಆಗಿ CNG ಬೇಕು ಅಂದ್ರೆ ಕಡಿಮೆ ಬೆಲೆನಲ್ಲಿ ಫಿಟ್ ಮಾಡ್ತೀವಿ. ಇದು ಪೆಟ್ರೋಲ್ 1 ಲೀಟರ್ ಟರ್ಬೋ ಇಂಜನ್. ಹೌದು. ಮೈಲೇಜ್ ಎಷ್ಟು ಬರುತ್ತೆ ಸರ್? ಸರ್, ಈ ಗಾಡಿ ನಿಮ್ಗೆ ಒಂದು ಮ್ಯಾಕ್ಸಿಮಮ್ ಏನಂದ್ರೆ 15 ಮೇಲೆ ಮೈಲೇಜ್ ಬರ್ತದೆ ಸರ್. ಮಿನಿಮಮ್ 15 ಬಂದೇ ಬರ್ತದೆ ಸರ್. 7 ಸೀಟರ್ ಗಾಡಿ ಆರಾಮಾಗಿ ಒಂದು 2 ವೀಲರ್ ಬೆಲೆಯಲ್ಲಿ ಕೊಡ್ತಾ ಇದೀವಿ ತಗೊಂಡೋಗಿ. ಓಕೆ, ಸೊ ಇವೆಲ್ಲ ನಾನು ಏನಕ್ಕೆ ಕೇಳ್ತಾ ಇದ್ದೀನಿ ಅಂತ ಅಂದ್ರೆ, ಎಲ್ಲೋ ಬೋರ್ಡ್ ತಗೊಂಡು ನೀವು ದುಡಿಬೇಕು ಅಂತ ಅಂದ್ರೆ ಗಾಡಿಲಿ ಮೈಲೇಜ್ ಅನ್ನು ಕೊಡಬೇಕು. ಅದನ್ನು ಕೂಡ ಒಂದು ಪ್ರಶ್ನೆ ಇದ್ದೇ ಇರ್ತದೆ. ಮೈಲೇಜ್ ನಿಮ್ಗೆ ವರ್ಕೌಟ್ ಆದ್ರೇನೆ ಅವೆಲ್ಲ ಗಾಡಿ ನಿಮ್ಗೆ ತಗೊಳ್ಳಿದ್ರೆ ಲಾಭ. ಸೊ ಹಾಗಾಗಿ ನೆಕ್ಸ್ಟ್ ವೆಹಿಕಲ್ ಯಾವ್ದು ಸರ್ ಇದು? ಸರ್, ನೆಕ್ಸ್ಟ್ ವೆಹಿಕಲ್ ಬಂದು ಎರ್ಟಿಗಾ ವೆಹಿಕಲ್. ಬಹಳಷ್ಟು ಡಿಮ್ಯಾಂಡ್ ಇರುವಂತ ವೆಹಿಕಲ್. ಎಲ್ಲೂ ಸ್ಟಾಕ್ ಇಲ್ಲ, ನಮ್ಮ ಹತ್ರ ಸ್ಟಾಕ್ ಇದೆ. ಇದು ಪೆಟ್ರೋಲ್ ಮತ್ತೆ CNG ಗಾಡಿ. ಎಲ್ಲರೂ ಬಹಳ ಜನ CNG ಕೇಳ್ತಾರೆ. ಇದು ಕೂಡ 24 ಮಾಡಲ್ ಆಗಿರ್ತದೆ. ಮಾಡಲ್ ಯಾವ್ದು ಕಮ್ಮಿ ಇಲ್ಲ, ಒಂದೊಂದು ವರ್ಷ ಬರೀ ಕಮ್ಮಿ ಇರುವಂತ ಗಾಡಿಗಳು. ಗಾಡಿ ನೋಡ್ತಾ ಇರ್ಬೋದು, ಜಿನಿಯನ್ ಕಂಡೀಷನ್ ಇದೆ. ಓಡಿರೋದ್ ಬರೀ 40,000. ಇದ್ರ ಬೆಲೆ ಬಂದು 9,70,000. ನಮ್ ಚಾನಲ್ ಕಡೆಯಿಂದ ಆಗ್ಲೇ ಹೇಳ್ದಂಗೆ ದಸರಾ ಡಿಸ್ಕೌಂಟ್ ನಡೀತಾ ಇದೆ. 20,000 ರೂಪಾಯಿ ಡೈರೆಕ್ಟ್ ಡಿಸ್ಕೌಂಟ್ ಸಿಗುತ್ತೆ. 9.5 ಲಕ್ಷಕ್ಕೆ ಈ ಗಾಡಿ ನಿಂಬುದ್ ಮಾಡ್ಕೊಬಹುದು, ಆಲ್ ಡಾಕ್ಯುಮೆಂಟ್ ರನ್ನಿಂಗ್ ಜೊತೆ. 8 ಸೀಟರ್ ಗಾಡಿ. CNG ಮೈಲೇಜ್ ಬರ್ತದೆ ಸರ್? ಸರ್, CNG ಒಳಗಡೆ ಮೈಲೇಜ್ ಸಿಟಿ ಒಳಗಡೆ ಟ್ರಾಫಿಕ್ ಮೇಲೆ ಡಿಪೆಂಡ್ ಆಗುತ್ತೆ. ಡ್ರೈವಿಂಗ್ ಮೇಲೆ ಒಂದು ಮಿನಿಮಮ್ 20 ಮೇಲೆ ಅಂತೂ ಬಂದೇ ಬರುತ್ತೆ. ಹೈವೇಲಿ 25 ಗಂಟೆ ಬರ್ತದೆ ಸರ್. ಅದು ಡ್ರೈವಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಕಿಲೋಮೀಟರ್ ಎಷ್ಟು ಓಡಿದೆ ಅಂತ ಅಂದ್ರೆ? ಸರ್, ಈ ಗಾಡಿ ಓಡಿರೋದು 40,000 ಅಷ್ಟೇ. ಓಕೆ, ಎಷ್ಟು ಲೋನ್ ಆಗುತ್ತೆ ಇದಕ್ಕೆ? ಸರ್, ಈ ಗಾಡಿಗಳಿಗೆ ಕಸ್ಟಮರ್ ಸರ್ ನೋಡಿ 1.5 ಲಕ್ಷ ಮಿನಿಮಮ್ 1 ಲಕ್ಷ ಅಂತ ಡೌನ್ ಪೇಮೆಂಟ್ ಬೇಕೇ ಬೇಕು ಪ್ರತಿ ಒಂದು ಗಾಡಿ ಮೇಲೆ. ಸಿವಿಲ್ ಸ್ಕೋರ್ ಚೆನ್ನಾಗಿದ್ರೆ ಸರ್ ನಿಮ್ಗೊಂದು 85% ವರೆಗೂ ಲೋನ್ ಆಗುತ್ತೆ. 85% ವರೆಗೂ 100% ಲೋನ್ ಆಗುತ್ತೆ. ಮತ್ತೆ ಒಂದು ಎರ್ಟಿಗಾ ಇರುತ್ತೆ, KA64 ರಿಜಿಸ್ಟರ್ಡ್ ಗಾಡಿ. ನಂಬರ್ ಕೂಡ ನೋಡ್ತಾ ಇರಲ್ಲ, ಫ್ಯಾನ್ಸಿ ನಂಬರ್ 5010. ಸರ್ ಡೀಟೇಲ್ಸ್ ಹೇಳಿ. ಸರ್, ಈ ಗಾಡಿ ಬಂದು 22 ಮಾಡಲ್ ಆಗಿರ್ತದೆ. ಪ್ಯೂರ್ ಪೆಟ್ರೋಲ್ ಇರುವಂತ ಗಾಡಿ ಇದು. ಸ್ಮಾರ್ಟ್ ಹೈಬ್ರಿಡ್ ಗಾಡಿ ಇದು. ಗಾಡಿ ಓಡಿರೋದು ಬಂದು 1 ಲಕ್ಷ ಕಿಲೋಮೀಟರ್ ಗಾಡಿ ಓಡಿದೆ. ಈ ಗಾಡಿ ಬಂದು 7,70,000 ಕೊಟ್ಬಿಡ್ತಾ ಇದೀವಿ. ದಸರಾ ಆಫರ್ ನಡೀತಾ ಇದೆ, ನಿಮ್ಗೂ ಗೊತ್ತು. ಇನ್ನೂ 20,000 ಡಿಸ್ಕೌಂಟ್ ಆಗುತ್ತೆ. 7.5 ಲಕ್ಷಕ್ಕೆ ಈ ಗಾಡಿ ನಿಮ್ಮದು ಮಾಡ್ತೀವಿ. ಇದನ್ನು ಕೂಡ ಎಲ್ಲ 8 ಸೀಟರ್ ಗಾಡಿ, ಪ್ಯೂರ್ ಪೆಟ್ರೋಲ್ ಇರ್ತದೆ. CNG ಆಪ್ಷನ್ ಇದೆ, ಬೇಕಾದ್ರೆ ನೀವು ಹಾಕ್ಸ್ಕೋಬಹುದು. ಎಷ್ಟು ಓಡಿದೆ ಅಂತ ಅಂದ್ರೆ? ಸರ್, ಈ ಗಾಡಿ ಓಡಿರೋದು ನಿಮ್ಗೆ 1 ಲಕ್ಷ ಓಡಿದೆ ಸರ್. ಓಕೆ, ಸೇಮ್ ಆಸ್ ಇಟ್ ಈಸ್. ಮೈಲೇಜ್ ಕೂಡ ಅಷ್ಟೇ ಬರುತ್ತೆ. ಹೌದು ಸರ್. ಸ್ಮಾರ್ಟ್ ಹೈಬ್ರಿಡ್ ಇದು. ಸ್ಮಾರ್ಟ್ ಹೈಬ್ರಿಡ್. ಓಕೆ, ಟೈರ್ ಕಂಡೀಷನ್ ಎಲ್ಲ ಚೆನ್ನಾಗಿರುತ್ತೆ ಸರ್. ಎಲ್ಲ ಫಸ್ಟ್ ಕ್ಲಾಸ್ ಕಂಡೀಷನ್ ಸಿಗ್ತಾ ಇದೆ. ಸೊ ನೆಕ್ಸ್ಟ್ ಗಾಡಿ ಏನ್ ನೋಡ್ತಾ ಇದ್ದೀರಾ? ಈ ಗಾಡಿ ಬಂದು ನಿಮ್ಗೆ ಸ್ವಿಫ್ಟ್ ಡಿಸೈರ್ ಅಲ್ಲ ಸರ್? ಸರ್, ಇದು ಶಿಫ್ಟ್ ಡಿಸೈರ್ ಅಲ್ಲಿ ಸ್ಪೆಷಾಲಿಟಿ ಏನಿದೆ ಅಂದ್ರೆ ಇದೊಂದು ಆಟೋಮೆಟಿಕ್ ವೆಹಿಕಲ್. 24 ಮಾಡಲ್ ಗಾಡಿ ಇದು. ಬರೀ 25,000 ಓಡಿರುವಂತದ್ದು. ಕರ್ನಾಟಕದಲ್ಲಿ ಯಾರು ಈ ಬೆಲೆ ಕೊಡಕ್ ಚಾನ್ಸ್ ಇಲ್ಲ.
ಎಕ್ಸ್ಟ್ರಾ ಇಂಜಿನ್ ವಾರಂಟಿ ಕೂಡ ಕಸ್ಟಮರ್ ತಗೊಂಡಿದ್ದಾರೆ. ಈ ಗಾಡಿ ತಗೊಳ್ಳಿ ನಿಮ್ಗೆ ಬರೀ 6.5 ಲಕ್ಷ ಕೊಟ್ಬಿಡ್ತೀವಿ. ದಸರಾ ಡಿಸ್ಕೌಂಟ್ ನಡೀತಾ ಇದೆ 20,000, 6,30,000ಕ್ಕೆ ಎಲ್ಲ ಡಾಕ್ಯುಮೆಂಟ್ ಜೊತೆ ಈ ಗಾಡಿ ನಿಮ್ ಮನೆಗೆ ತಗೊಂಡೋಗಿ. ಇದು ಕೂಡ 80% ಲೋನ್ ಆಗುತ್ತಾ? ಆಗುತ್ತೆ ಸರ್. ಕಸ್ಟಮರ್ ಜಿನಿಯನ್ ಇದ್ರೆ 100% ನಿಮ್ಗೆ 80% ಪಕ್ಕಾ ಲೋನ್ ಆಗುತ್ತೆ. ಓಕೆ, ಟೈರು ಕೂಡ ನೋಡ್ತಾ ಇದೀರಲ್ಲ, ಟೈರು ಕೂಡ ನಿಮ್ಗೆ ತುಂಬಾನೇ ನನಗೆ ಕೇಳಿದ್ರೆ ಒಂದು 80% ಟೈರು ಕೂಡ ಸಿಗುತ್ತೆ. ಸೊ ನೋಡ್ತಾ ಇರಲ್ಲ, ಮತ್ತೆ ಒಂದು ಡಿಸೈರ್ ಇರುತ್ತೆ, ಅದು ನೋಡಿದ್ದು ತೋರಿಸಿದ್ದು ಸಿಲ್ವರ್. ಈ ಗಾಡಿ ಬಂದು ನಿಮಗೆ ವೈಟ್ ಕಲರ್ KA03 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ಇರುತ್ತೆ ಸರ್. ಡೀಟೇಲ್ಸ್ ಸರ್, ಈ ಗಾಡಿ ಬಂದು ಆಟೋಮೆಟಿಕ್ ಇರುತ್ತೆ. ಈ ಗಾಡಿ ಸಹ 24 ಮಾಡಲು. ಬಹಳಷ್ಟು ಜನ ಸಿಟಿ ಟ್ರಾಫಿಕ್ ಅಲ್ಲಿ ಓಡ್ಸಕ್ಕಾಗಲ್ಲ, ಮ್ಯಾನ್ಯುವಲ್ ಅಂತಾರೆ. ಅವ್ರಿಗೆ ಆಟೋಮೆಟಿಕ್ ಗಾಡಿ ನಮ್ಮ ಹತ್ರ 2 ಇದೆ. ಇದು 24 ಮಾಡಲ್ ಆಗಿರ್ತದೆ. 40,000 ಕಿಲೋಮೀಟರ್ ಗಾಡಿ ಓಡಿದೆ. 6,20,000 ಇದ್ರ ಬೆಲೆ ಕಟ್ತಾ ಇದೀವಿ. ನಿಮ್ಗೆ ನಿಮ್ ಚಾನೆಲ್ ಕಡೆಯಿಂದ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಬಂದ್ರೆ 20,000 ದಸರಾ ಡಿಸ್ಕೌಂಟ್ ನಡೀತಾ ಇದೆ. 6 ಲಕ್ಷಕ್ಕೆ ಈ ಗಾಡಿ ನಿಮ್ ಮನೆಗೆ ತಗೊಂಡು. ಇದು ಪೆಟ್ರೋಲ್ ಪ್ಲಸ್ CNG ಇರುತ್ತೆ? ಇಲ್ಲ, ಇದ್ರ ಬರೀ ಪೆಟ್ರೋಲ್ ಗಾಡಿ ಆಗಿರ್ತದೆ. CNG ಆಪ್ಷನ್ ಅಲ್ಲಿ ನೀವು ಫಿಟ್ ಮಾಡಿಸ್ಕೊಬಹುದು. ಬಹಳ ಕಡಿಮೆ ರೇಟಿಗೆ ನಿಮ್ಗೆ CNG ಪೆಟ್ರೋಲ್ ಅಲ್ಲಿ ಎಷ್ಟು ಮೈಲೇಜ್ ಬರುತ್ತೆ ಸರ್? ಸರ್, ಈ ಆಲ್ಮೋಸ್ಟ್ ಆಟೋಮೆಟಿಕ್ ಗಾಡಿಗಳು ನಿಮ್ಗೆ ಒಂದು 15 ವರೆಗೂ ಮೈಲೇಜ್ ಪಕ್ಕ ಬಂದೇ ಬರ್ತದೆ. ಸಿಟಿಗೆ ಲಾಂಗ್ ಗೆಲ್ಲ ಒಂದು 17 ವರೆಗೂ ಮೈಲೇಜ್ ಬರ್ತದೆ ಸರ್. CNG ಹಾಕ್ಸ್ಕೊಂಡ್ರೆ ಮೋರ್ ದನ್ 20 ಕಿಲೋಮೀಟರ್ ಮೇಲೆ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಇದಕ್ಕೂ 80% ಲೋನ್ ಆಗುತ್ತೆ. ಇದಕ್ಕೂ 80% ಲೋನ್ ಆಗುತ್ತೆ. ನೆಕ್ಸ್ಟ್ ವೀಕ್ ಅಲ್ಲಿ ಯಾವ್ದು ತೋರಿಸ್ತೀರಾ ಸರ್? ಬನ್ನಿ ಆ ಕಡೆ ಹೋಗೋಣ. ಬಹಳ ಕಡಿಮೆ ರೇಟಿಗೆ ಗಾಡಿ ಬೇಕು ಅಂತ ಸುಮಾರು ಜನ ಹೇಳ್ತಾರೆ. ಸರ್, ಒಂದು 1 ಲಕ್ಷ ಇದ್ರೆ ಗಾಡಿ ಕೊಟ್ಬಿಡಿ ಸರ್ ಅಂತ. 1 ಲಕ್ಷ ರೂಪಾಯಿ? ಅಲ್ಲ, 1 ಲಕ್ಷಕ್ಕೆ ಗಾಡಿ ಕೊಟ್ಬಿಡಿ ಸರ್, 2 ಲಕ್ಷ ಕೊಟ್ಬಿಡಿ ಸರ್, ನಮ್ಗೆ ಲೋನ್ ಏನು ಬೇಡ ಅಂತಾರೆ. ಅಂತವ್ರಿಗೆ ನೀವು ನೋಡ್ತಾ ಇರ್ಬೋದು, 16 ಮಾಡಲು ವೆರಿಟೋ ಇದೆ. 1,90,000ಕ್ಕೆ ವಿತ್ ಪೇಪರ್ ಕೊಡ್ತೀವಿ. 1 ವರ್ಷ ಕಂಪ್ಲೀಟ್ ಡಾಕ್ಯುಮೆಂಟ್ ರನ್ನಿಂಗ್ ಇರುತ್ತೆ. ಪ್ಯಾನಿಕ್ ಬಟನ್ ಸಮೇತ ಕೊಡ್ತೀವಿ. ಓಕೆ, ಇದು ಡೀಸೆಲ್ ಪೆಟ್ರೋಲ್ ಸರ್? ಈ ಗಾಡಿ ಬಂದು ಡೀಸೆಲ್ ಆಗಿರ್ತದೆ. ಡೀಸೆಲ್ ಗಾಡಿ ಇದು. ಓಕೆ, ಎಷ್ಟು ಓಡಿರುತ್ತೆ ಸರ್ ಇದು? ಸರ್, ಇದೆಲ್ಲ ಆಲ್ಮೋಸ್ಟ್ ನಿಮ್ಗೆ 1 ಲಕ್ಷ ಗಂಟೆ ಓಡಿರ್ತದೆ. ಮಾಡಲ್ ಏನಂದ್ರೆ? ಮಾಡಲ್ ಬಂದು 16 ಮಾಡಲ್ ಆಗಿರ್ತದೆ. ಸಿಂಗಲ್ ಓನರ್, ಸೆಕೆಂಡ್ ಓನರ್ ಗಾಡಿ ಇರ್ತವೆ ಸರ್. ಬಹಳ ಕಡಿಮೆ 2 ಲಕ್ಷಕ್ಕೆ ನೀವು ಡೌನ್ ಪೇಮೆಂಟ್ ದುಡ್ಡಲ್ಲಿ ಗಾಡಿ ತಗೊಂಡು ಹೋಗಬಹುದು. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ ಸರ್? ನೆಕ್ಸ್ಟ್ ವೆಹಿಕಲ್ ನೀವು ನೋಡ್ತಾ ಇರಬಹುದು, 16 ಮಾಡಲ್ ETOS ಗಳಿದೆ. 1, 2 ವಿಡಿಯೋಸ್ ಒಂದೇ ಸಲ ತೋರಿಸ್ಬಿಡಿ. ಇವೆರಡು ಕೂಡ 2016 ಮಾಡಲ್ ಆಗಿರ್ತದೆ. 80,000 ಕಿಲೋಮೀಟರ್ ಚಿಲ್ಲರೆ ಗಾಡಿ ಓಡಿದೆ. 4,20,000ಕ್ಕೆ ಹೋಗಿ ದಸರಾ ಆಫರ್ ವೈಟ್ ಬೋರ್ಡ್ ಗಾಡಿಗಳು. ಈ ರೇಟಲ್ಲಿ ಯಾರು ಕೊಡಕ್ ಸಾಧ್ಯ ಇಲ್ಲ, ನಾವು ಕೊಡ್ತಾ ಇದೀವಿ. 19 ಮಾಡಲ್ 16 ಮಾಡಲ್ 2016 ಮಾಡಲ್ ಗಾಡಿಗಳಿಗೂ 2 ಗಾಡಿ ಸಹ ಇದೆ. 2016 ಮಾಡಲ್. ಬಹಳ ಕಡಿಮೆ ಬೆಲೆ ಅಂತಂದ್ರೆ 4 ಲಕ್ಷ ಬರೀ 20,000ಕ್ಕೆ ತಗೊಂಡೋಗಿ. ವೈಟ್ ಬೋರ್ಡ್ ಗಾಡಿಗಳು. ವೈಟ್ ಬೋರ್ಡ್ ಸಿಂಗಲ್ ಓನರ್ ಗಾಡಿಗಳು. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ ನಮ್ದು ಇವಾಗ ಆಲ್ಮೋಸ್ಟ್ ಕಾರ್ಗಳು ನಮ್ದು ಇನ್ನೂ ಬಹಳಷ್ಟು ಕಾರ್ಗಳಿದಾವೆ. ನಿಮ್ ಗೋಡನ್ ನಲ್ಲಿ ನಿಮ್ ವಿಡಿಯೋ ನೋಡ್ಕೊಳ್ಳಿ. ನಿಮ್ಗೆ ಯಾವ ಗಾಡಿ ರಿಕ್ವೈರ್ಮೆಂಟ್ ಇದ್ರು ಕಾಲ್ ಮಾಡಿ. ಸಪೋಸ್ ನೀವೇನೋ ಗಾಡಿ ಕೊಟ್ಟು ಎಕ್ಸ್ಚೇಂಜ್ ಮಾಡ್ಕೋತೀರಾ ಅಂದ್ರೆ ಅದಕ್ಕೂ ಕಾಲ್ ಮಾಡಿ. ಇಲ್ಲ 5 ಸೀಟರ್ ಕೊಟ್ಬಿಟ್ಟು ನಾವು Ertiga ತಗೋತೀವಿ ಸರ್ ಅಂದ್ರೆ ಅದಕ್ಕೂ ಕಾಲ್ ಮಾಡಿ. ಒಂದ್ ಬೆಸ್ಟ್ ಪ್ರೈಸ್ ಅಲ್ಲಿ ನಿಮ್ಗೆ ಗಾಡಿ ಮಾಡ್ಕೊಡ್ತೀವಿ. ಓಕೆ ಸರ್, ಡೀಟೇಲ್ಸ್ ಇದು? ಇದೆಲ್ಲ ಬಂದು ಸಿಂಗಲ್ ಓನರ್ ಗಾಡಿ ಸರ್. 2016 ಮಾಡಲ್ ಆಗಿರ್ತದೆ. 4,20,000 ಹೇಳಿದೀನಿ. ಆಲ್ ಡಾಕ್ಯುಮೆಂಟ್ ರನ್ನಿಂಗ್ ಇರ್ತದೆ. ಗಾಡಿ ಓಡಿರೋದು ಬರೀ 80,000 ರಿಂದ 85,000 ಕಿಲೋಮೀಟರ್. ಸೊ ಬಂಧುಗಳೇ, ನೋಡಿದ್ರಲ್ಲ, ತುಂಬಾ ಜನ ನಾನು ಕೇಳ್ತಿದ್ರು ಸರ್, ನನ್ಗೆ ಗೂಡ್ಸ್ ಗಾಡಿಗಳು ಬೇಕು, ಅದರಲ್ಲಿ ಇಂಟ್ರಾ ಬೇಕು ಅಂತ ಕೇಳ್ತಿದ್ರು. ಸೊ ನೋಡ್ತಾ ಇದ್ರಲ್ಲ, ಇವ್ರ ಹತ್ರ ಒಂದು ಇಂಟ್ರಾ V10 ಇರುತ್ತೆ ಸರ್. ಡೀಟೇಲ್ಸ್ ಹೇಳಿ ಸರ್. ಸರ್, ಬಹಳ ಕಡಿಮೆ ರೇಟಿಗೆ ಗಾಡಿ ಕೊಡ್ತಾ ಇದೀವಿ. ಹೋಗಿ ದಸರಾ ಆಫ್ ಅಲ್ಲಿ ಇಂಟ್ರಾ V10 22 ಮಾಡಲ್ ಸಿಂಗಲ್ ಓನರ್ ಗಾಡಿ. ಇದು ಓಡಿರೋದು ಬರೀ 40,000 ಕಿಲೋಮೀಟರ್. ಗಾಡಿ ನೋಡ್ತಾ ಇರ್ಬೋದು. 4,20,000ಕ್ಕೆ ಆಲ್ ಡಾಕ್ಯುಮೆಂಟ್ ರನ್ನಿಂಗ್ ವಿತ್ NOC ಜೊತೆ ನಿಮ್ಗೆ CC ಜೊತೆ ಗಾಡಿ ಕೊಟ್ಬಿಡ್ತೀವಿ. ಟೈರ್ ಕಂಡೀಷನ್ ಕೇಳಿದ್ರೆ 4 ಟೈರ್ ಇದೆ. ಇದರಲ್ಲೂ ಕೂಡ ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನ್. ಎಷ್ಟು ಓಡಿತ್ತೆ ಸರ್ ಇದು? 40,000 ಓಡಿದೆ. 40,000 ಕಿಲೋಮೀಟರ್. 40,000 ಓಡಿದೆ. 4,20,000. ಮೈಲೇಜ್ ಎಷ್ಟು ಬರುತ್ತೆ ಸರ್ ಇದು? ಇಂಟ್ರಾ ಎಲ್ಲ ಆಲ್ಮೋಸ್ಟ್ 18 ಮೈಲೇಜ್ ಬರುತ್ತೆ. 18 ಮೈಲೇಜ್ ಬರುತ್ತೆ ಸರ್. ಪೆಟ್ರೋಲ್ ಗಾಡಿ ವಿತ್ ಟರ್ಬೋ ಇರುತ್ತೆ. ಪೆಟ್ರೋಲ್ ಅಲ್ಲ ಸರ್, ಡೀಸೆಲ್ ಗಾಡಿ. ಟರ್ಬೋ ಪವರ್ ಸ್ಟೇರಿಂಗ್ ಬರ್ತದೆ. ಬಹಳ ಒಳ್ಳೆ ಗಾಡಿ. ಕಾರ್ ಹೋದಂಗ್ ಹೋಯ್ತೆ ಸರ್ ಗಾಡಿ. ಇದು ಅಷ್ಟು ಸ್ಮೂತ್ ಇರುತ್ತೆ. ಓಕೆ ಸರ್, ನೆಕ್ಸ್ಟ್ ಗಾಡಿ ಮಹೇಂದ್ರ ಸುಪ್ರೋ ಸರ್. ಈ ಗಾಡಿ ನೋಡ್ತಾ ಇರ್ಬೋದು. ಇದು ಕೂಡ 2022 ಮಾಡಲ್ ಆಗಿರ್ತದೆ. ಸಿಂಗಲ್ ಓನರ್ ಗಾಡಿ ಆಗಿರ್ತದೆ. ಗಾಡಿ ಓಡಿರೋದು ಬರೀ 25,000 ಕಿಲೋಮೀಟರ್. 3.5 ಲಕ್ಷಕ್ಕೆ ಈ ಗಾಡಿ ಕೊಟ್ಬಿಡ್ತಾ ಇದ್ದೀನಿ. ಇನ್ನು ನಿಮ್ಗೆ ಗೊತ್ತಿರಂಗೆ ದಸರಾ ಆಫರ್ ನಡೀತಾ ಇದೆ. 20,000 ಡಿಸ್ಕೌಂಟ್ ನಿಮ್ ವಿಡಿಯೋ ಕಡೆಯಿಂದ ಬಂದ್ರೆ. ಲೋನ್ ಎಲ್ಲ ಎಷ್ಟಾಗುತ್ತೆ ಸರ್? ಈ ಗಾಡಿಗೆಲ್ಲ ಆಲ್ಮೋಸ್ಟ್ 1 ಲಕ್ಷ ಡೌನ್ ಪೇಮೆಂಟ್ ಮಾಡ್ರೆ ಲೋನ್ ಆಯ್ತು. ಲೋನ್ ಆಗ್ಬಿಡುತ್ತೆ. ಓಕೆ ಸರ್, ಪಕ್ಕದಲ್ಲಿ ಮತ್ತೆ ಒಂದು ಟಾಟಾ ಏಸ್ ಇರುತ್ತೆ ಸರ್. ಇದು ಗೋಲ್ಡ್ ಸರ್. ಇದು ಕೂಡ ಟಾಟಾ ಎಸ್ ಗೋಲ್ಡ್. ಯಾರು ಕೊಡೋದಕ್ಕಾಗದಿರೋಂತ ಬೆಲೆಯಲ್ಲಿ ನಾವು ನಿಮ್ ಗಾಡಿ ಕೊಡ್ತೀವಿ. 2022 ಮಾಡಲ್ ಗಾಡಿ. ಇದು ಕೂಡ 45,000 ಓಡಿರ್ತದೆ ಅಷ್ಟೇ. 3.5 ಲಕ್ಷಕ್ಕೆ 22 ಮಾಡಲ್ ಟಾಟಾ ಎಸ್ ತಗೊಂಡೋಗಿ ಸರ್. ಪರವಾಗಿಲ್ಲ, ಬೆಸ್ಟ್ ಪ್ರೈಸ್. ಬಹಳ ಕಡಿಮೆ ಪ್ರೈಸ್. ಚಾಲೆಂಜಿಂಗ್ ಪ್ರೈಸ್ ಇವೆಲ್ಲ ಕರ್ನಾಟಕದಲ್ಲೇ ಚಾಲೆಂಜಿಂಗ್ ಪ್ರೈಸ್. ಎಷ್ಟು ಓಡಿರುತ್ತೆ ಸರ್ ಇದು? ಸರ್, ಈ ಗಾಡಿ ಓಡಿರೋದು ಬಹಳ ಕಡಿಮೆ ಸರ್. ಯಾವ್ದು ಟಾಟಾ ಎಸ್ ಗೋಲ್ಡ್ ಅಲ್ವಾ? 45,000 ಓಡಿದೆ ಸರ್. 3.5 ಲಕ್ಷ ಕೊಡ್ತಾರೆ. ಸಿಂಗಲ್ ಓನರ್ ಗಾಡಿ. ಆಲ್ ಡಾಕ್ಯುಮೆಂಟ್. ಲೋನ್ 50,000 ಡೌನ್ ಪೇಮೆಂಟ್ ಇಲ್ಲ ಸರ್. 1 ಲಕ್ಷ ಮಿನಿಮಮ್ ಮಾಡ್ಲೇಬೇಕು ಸರ್. 50,000 ಮಾಡೋರೆಲ್ಲ ಜಿನಿಯನ್ ಕಸ್ಟಮರ್ ಇರಲ್ಲ. ಮಿನಿಮಮ್ 1 ಲಕ್ಷ ಮಾಡಿ ಜಿನಿಯನ್ ಕಸ್ಟಮರ್ ಪಕ್ಕ ಲೋನ್ ಮಾಡ್ಕೊಡ್ತೀವಿ. ಓಕೆ ಸರ್, ಮತ್ತೆ ಒಂದು ಏಸ್ ಇರುತ್ತೆ. ಇದು ಯಾವ್ದು? ಸರ್, ಇದು ಬಂದು ಟಾಟಾ ಎಸ್ ಇರ್ತದೆ. ಸುಮಾರು ಜನ ನೀವು ಎಷ್ಟು ಬೇಕು ಅಂತ ಕೇಳ್ತೀರಾ. ಈ ಗಾಡಿ ಬಂದು 2017 ಮಾಡಲ್ ಆಗಿರ್ತದೆ. 58,000 ಗಾಡಿ ಓಡಿದೆ. 3 ಲಕ್ಷ ಕೊಟ್ಬಿಡ್ತೀವಿ. ಹೋಗಿ ಟಾಟಾ ಎಸ್ ಎಲ್ಲೂ ಸಿಗಲ್ಲ. ಇದೇ ಮಾರ್ಕೆಟ್ಗೆ ಚಾಲೆಂಜಿಂಗ್ ಪ್ರೈಸ್. ಎಷ್ಟು ಓಡಿದೆ ಇದು?
ಸರ್ ಈ ಗಾಡಿನೂ ಬಹಳ ಕಡಿಮೆ ಓಡಿದೆ ಸರ್, 58,000 ಓಡಿದೆ ಅಷ್ಟೇ. 58,000 ಮಾತ್ರ ಓಡಿರುತ್ತೆ ಈ ಟಾಟಾ ಏಸು. ಇನ್ನ ಗಾಡಿಗಳಿದೆ, ದಯವಿಟ್ಟು ವಿಡಿಯೋ ಮಾತ್ರ ಪೂರ್ತಿ ನೋಡ್ತಾ ಇರಿ. ವಿಡಿಯೋ ಸ್ಕಿಪ್ ಮಾಡಿ ನೋಡಿದ್ರೆ ನೀವು ವಿಡಿಯೋ ಒಂದು ಗಾಡಿ ಬಗ್ಗೆ ನಿಮಗೆ ಡೀಟೇಲ್ಸ್ ಅರ್ಥ ಆಗಲ್ಲ. ಸೊ ನೆಕ್ಸ್ಟ್ ಗಾಡಿ ಏನು ನೋಡ್ತಾ ಇದ್ದೀರಾ, ಈ ಗಾಡಿ ಬಂದು ನಿಮಗೆ ಅಶೋಕ್ ಲೇಲ್ಯಾಂಡ್ ಇರುತ್ತೆ. ಈ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು ಬಂದು ಅಶೋಕ್ ಲೇಲ್ಯಾಂಡ್ ಬಡ ದೋಸ್ತ್ ಬೇಕು ಅಂತ ಕೇಳ್ತಾ ಇರ್ತಾರೆ. i2 ಗಾಡಿ ಇದಾಗಿರ್ತದೆ, 2024 ಮಾಡಲ್. ಗಾಡಿ ಓಡಿರೋದು ಬರೀ 22,000 ಮಾತ್ರನೇ. ರೇಟ್ ಕೇಳಿದ್ರೆ ನೀವು ದಂಗ ಆಗ್ಬಿಡ್ತೀರಿ. ಆ ರೇಟ್ ಕೊಡ್ತೀವಿ, ಬರೀ 8 ಲಕ್ಷಕ್ಕೆ ಈ ಗಾಡಿ ಕೊಡ್ತೀವಿ ಸರ್. ಬರೀ 8 ಲಕ್ಷ, ಬರೀ 8 ಲಕ್ಷಕ್ಕೆ ಅಶೋಕ್ ಲೇಲ್ಯಾಂಡ್ i4 ಕೊಡ್ತಾ ಇದೀವಿ. ಆಲ್ ಡಾಕ್ಯುಮೆಂಟ್ ರನ್ನಿಂಗ್, ಕರ್ನಾಟಕದಲ್ಲೇ ಚಾಲೆಂಜಿಂಗ್ ಪ್ರೈಸ್. ಲೋನು ಸಹ ನಿಮ್ಗೆ ಆಲ್ಮೋಸ್ಟ್ ಈ ಗಾಡಿಗೆ ಒಂದು 6.5 ಲಕ್ಷದವರೆಗೂ ಲೋನ್ ಆಯ್ತಾ ಸರ್. 1.5 ಲಕ್ಷ ಡೌನ್ ಪೇಮೆಂಟ್ ಮಾಡಿ. ಓಕೆ ಸೂಪರ್ ಸರ್. ಇದು ಯಾವ್ದು ಸರ್? ಇದು ಸರ್ ಇದು ನೋಡ್ತಾ ಇದ್ದೀರಾ, ಒಂದು ಟಾರ್ಪಲ್ ಯೋಧ ಇದೆ ನಮ್ಮ ಹತ್ರ. 1.7 ಈ ಗಾಡಿ ಆಗಿರ್ತದೆ. ಇದಕ್ಕೆ ಆಲ್ರೆಡಿ ಟಾರ್ಪಲ್ ಬಾರಿ ಮಾಡಿದ್ದಾರೆ ಈ ಗಾಡಿನ. ಈ ಗಾಡಿ ಬಂದು ನಿಮ್ಗೆ 1.7 70,000 ಕಿಲೋಮೀಟರ್ ಓಡಿರ್ತದೆ. 5,40,000ಕ್ಕೆ ಈ ಗಾಡಿ ಕೊಟ್ಬಿಡ್ತೀವಿ. ಯಾರು ಕೊಡೋಕ್ ಸಾಧ್ಯ ಇಲ್ಲ. ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಟಾರ್ಪಲ್ ಕಟ್ಟಿರೋ ಗಾಡಿ ಟಾಟಾ ಯೋಧ 1.7. ಜೊತೆಗೆ ನೋಡ್ತಾ ಇದ್ದೀರಾ ಮತ್ತೆ ಒಂದು ಯೋಧ ಇರುತ್ತೆ. ಈ ಗಾಡಿಲಿ ನಿಮಗೆ ಕಂಟೈನರ್ ಎಲ್ಲ ಆಲ್ರೆಡಿ ಫಿಕ್ಸ್ ಆಗಿರುತ್ತೆ. ಯಾರು ಒಂದು ಕಂಟೈನರ್ನೇ ಗಾಡಿ ಬೇಕು ಅಂತ ಕೇಳೋರಿಗೆ ಆಲ್ರೆಡಿ ಕಂಟೈನರ್ ಎಲ್ಲ ಫಿಕ್ಸ್ ಆಗಿರುತ್ತೆ. ಇದಕ್ಕೆ ನೀವು ಏನಾರ ಎಕ್ಸ್ಟ್ರಾ ಅಮೌಂಟ್ ಇದು ಕೊಡಬೇಕು ಅದು ಕೊಡಬೇಕು ಅಂತ ಏನಿಲ್ಲ. ರೆಡಿ ಕಂಟೈನರು, ಬರೀ ನೀವು ಗಾಡಿ ದುಡ್ಡು ಮಾತ್ರ ಕೊಡ್ತಾ ಇದ್ದೀರಾ. ಕಂಟೈನರ್ ಬಾಕ್ಸ್ ಮಾತ್ರ ನಿಮಗೆ ಫ್ರೀ ಆಫ್ ಕಾಸ್ಟ್ ಸಿಗ್ತಾ ಇದೆ ಸರ್. ಡೀಟೇಲ್ಸ್ ಹೇಳಿ ಸರ್. ಸರ್ ಈ ಗಾಡಿ ಬಂದು ಕ್ಯೂ ಕ್ಯಾಬಿನ್ ಆಗಿರ್ತದೆ. ಒಳಗಡೆ 5 ಜನ ಕೂತ್ಕೊಬಹುದು. ಹಿಂದೆಗಡೆ 2 ಟನ್ ವೆಯ್ಟ್ ಕೂಡ ಹಾಕ್ಬೋದು. 2019 ಮಾಡಲ್ ಈ ಗಾಡಿ ಆಗಿರ್ತದೆ. ಬರೀ ಓಡಿರೋದು 80,000 ಕಿಲೋಮೀಟರ್ ಮಾತ್ರ. ಯಾರು ಕೊಡಕ್ ಆಗದೆ ಇರೋಂತ ಬೆಲೆನಲ್ಲಿ ಗಾಡಿ ಕೊಡ್ತೀವಿ. ಕಂಟೈನರ್ ಕಟ್ಟಕ್ಕೆ ಇದು 1 ಲಕ್ಷ ರೂಪಾಯಿ ಖರ್ಚಾಗುತ್ತೆ. 4,20,000ಕ್ಕೆ ಈ ಗಾಡಿ ನಿಮ್ದು ಮಾಡ್ಕೊಳ್ಳಿ. 4,20,000 ಓಕೆ ಸರ್. ಅದೇ ರೀತಿ ಮತ್ತೆ ಒಂದು ಸೇಮ್ ಸರ್, ಇದು 19 ಮಾಡಲ್ ಗಾಡಿ ಆಗಿರ್ತದೆ. ಇದು ಕೂಡ ಕ್ಯೂ ಕ್ಯಾಬಿನ್, 85,000 ಕಿಲೋಮೀಟರ್ ಗಾಡಿ ಹೋಗಿದೆ. ಇದ್ರ ಪ್ರೈಸ್ ಅಷ್ಟೇ 4,20,000 ಕೊಡಿ ಈ ಗಾಡಿ ನಿಮ್ಮದು ಮಾಡ್ಕೊಳ್ಳಿ. ಇದಕ್ಕೂ ಕೂಡ ಲೋನ್ ಆಗುತ್ತಾ ಸರ್? ಇವಾಗೆಲ್ಲ 4 ಲಕ್ಷದ ಗಾಡಿಗೆ ಏನ್ ಲೋನ್ ಮಾಡ್ಕೊಡ್ತೀರಾ ಸರ್? ಇಷ್ಟು ದೊಡ್ಡ ಯೋಧ ಕೊಡ್ತಾ ಇದೀವಿ. ಈ ಗಾಡಿ ಬಂದು 5 ಜನ ಹೊರಗಡೆ ಕುತ್ಕೊಬಹುದು. ಹಿಂದೆಗಡೆ ವೆಯ್ಟ್ ಹಾಕೊಬಹುದು. ನೀವು ಮಳೆ ಬಂದ್ರು ನೆನೆಯಲ್ಲ, ಬಿಸಿಲು ಬಿರುಗಾಳಿ ಏನ್ ಬಂದ್ರು ತಡೆಗಂತದೆ ಅಂತ ಗಾಡಿಗಳಿದು. ಈ ತರ ಚಾನ್ಸ್ ನ ಮಿಸ್ ಮಾಡ್ಕೊಂಡ್ಬಿಡಿ. 4,20,000ಕ್ಕೆ 19 ಮಾಡಲ್ ಯೋಧನ ನಿಮ್ದು ಮಾಡ್ಕೊಳ್ಳಿ. ಓಕೆ ಸರ್. ಮತ್ತೆ ಒಂದು ಗಾಡಿ ಇರುತ್ತೆ ಸರ್, ಎಲ್ಲ ಆಲ್ಮೋಸ್ಟ್ ಸೇಮ್ ಸರ್. ಅದೂನು ಆ ಗಾಡಿ ನೋಡ್ತಾ ಇರಲ್ಲ ನಿಮ್ಗೆ ಆಲ್ರೆಡಿ ಬ್ಯಾಕ್ ಸೈಡ್ ನಿಮ್ಗೆ ಕಂಟೈನರ್ ಬಂದು ಈ ರೀತಿ ಇರುತ್ತೆ. ಸೊ ಈ ತರ ಗಾಡಿ ಬೇಕು ಅಂತ ನೋಡೋರಿಗೆ ಗಾಡಿ ಮಾತ್ರ ತುಂಬಾನೇ ನೀಟ್ಲಿ ಇರುತ್ತೆ. ಇವೆಲ್ಲ ಬಂದು AGS ಸೆಕ್ಯೂರ್ ಅಂತ. ಬಟ್ ನಿಮ್ಗೆ ಏನಾರ ಲಗೇಜ್ ಇದು ಅದು ಮಾರ್ಕೆಟ್ ಐಟಮ್ ಏನಾರ ತರಬೇಕು ಅಥವಾ ನೀವು ಯಾವ್ದಾರ ಏಜೆನ್ಸಿ ಇದು ಅದು ತಗೊಂಡಿದ್ರು ಕೂಡ ಬೇಕಂದ್ರೆ ನಿಮ್ಗೆ ತುಂಬಾನೇ ಉಪಯೋಗಕ್ಕೆ ಆಗುತ್ತೆ. ಆಗದಷ್ಟು ಬೇಗ ಬನ್ನಿ, ನಿಮ್ಮ ಗಾಡಿನ ಬೇಗ ಬನ್ನಿ ಬುಕ್ ಮಾಡಿದ್ರೆ ಈ ಹಬ್ಬಕ್ಕೆ ನಿಮ್ಮನೆ ಮುಂದೆ ಈ ಗಾಡಿ ನಿಲ್ಲಿಸ್ಬೋದು.